ನೋಡಿ ನಾನು ಆಗ್ಲೇ ಹೇಳಿದೆ ಗಂಡು ಹೆಣ್ಣು ಬೇರೆ ಇರುತ್ತೆ ಅಂತ. ಸುಮ್ನೆ ಒಂದು ಇನ್ಫಾರ್ಮೇಶನ್ ಗೆ ನೋಡೋರ್ಗೆ. ನೋಡಿ ಇದು ಬೆಂಡೆಕಾಯಿ ಅಂದ್ರೆ ಒಂಥರ ದಾಸವಾಳದ ಹೂ ರೀತಿನೇ ಇರುತ್ತೆ ಇದು ಹೆಚ್ಚು ಕಮ್ಮಿ. ನೋಡಿ ಇಲ್ಲಿ ಏನ್ ನಿಮ್ಗೆ ಹಳದಿ ಬಣ್ಣ ಕಾಣಿಸ್ತಾ ಇದೆಯಲ್ಲ, ಈ ಹಳದಿ ಪೌಡರ್ ರೀತಿ ಇದನ್ನ ಆಂಥರ್ ಅಂತ ಹೇಳ್ತೀವಿ. ಅಂದ್ರೆ ಪೋಲನ್ಸ್ ಪರಾಗಗಳು ಇಲ್ಲಿ ಇರ್ತವೆ. ಈ ಪರಾಗ ಬಂದು ಇದು ಹೆಣ್ಣು ಭಾಗ, ಇದ್ರ ಮೇಲ್ ಕೂತಾಗ ಪರಾಗಸ್ಪರ್ಶ ಆಗುತ್ತೆ. ಅಂದ್ರೆ ಗಂಡು ಹೆಣ್ಣು ಅಲ್ಲೇ ಇದೆ. ಆ ಗಂಡು ಭಾಗ ಹೆಣ್ಣು ಭಾಗ ಒಂದೇ ಹೂವಲ್ಲಿದೆ. ಇದು ಒಂದು ತರ ಟೊಮ್ಯಾಟೊ, ಮೆಣಸಿನಕಾಯಿ, ಬದನೆ ಇದ್ರಲ್ಲೆಲ್ಲ ಹಿಂಗಿರುತ್ತೆ. ಇಲ್ಲಿಂದ ಪರಾಗ ಬಂದು ಇಲ್ಲಿಗೆ ಸೇರುತ್ತೆ. ಅದು ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ, ಪೋಲನ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಬಟ್ ಕುಂಬಳ ಜಾತಿ ಗಿಡಗಳಲ್ಲಿ ಗಂಡು ಹೂನೇ ಬೇರೆ ಹೆಣ್ಣು ಹೂನೇ ಬೇರೆ ಇರುತ್ತೆ. ನೋಡ್ರಿ ಇಲ್ಲೂ ಕೂಡ ಹುಳುಗಳದು ಬೇಕು, ಬಟ್ ಆದ್ರೂ ಕೂಡ ಇಲ್ಲಿಂದ ಇಲ್ಲಿ ಪಾಲಿನೇಷನ್ ಆಗೋ ಚಾನ್ಸಸ್ ಜಾಸ್ತಿ. ಒಂದು ಗಾಳಿ ಬಂದು ಒಂದು ಹುಳ ಓಡಾಡಿದ್ರು ಆಗುತ್ತೆ. ಬಟ್ ಎಸ್ಪೆಷಲಿ ಕುಂಬಳ ಜಾತಿ ಗಿಡಗಳಲ್ಲಿ ಗಂಡು ಹೂವೇ ಬೇರೆ ಭಾಗದಲ್ಲಿ ಇರುತ್ತೆ, ಹೆಣ್ಣು ಹೂವೇ ಬೇರೆ ಭಾಗದಲ್ಲಿ. ಹುಳಗಳು ಓಡಾಡಿದಾಗ ಅದ್ರ ಮೈಗೆ ಈ ಪರಾಗಗಳು ಅಂಟ್ಕೊಂಡು ನಾವು ಮನುಷ್ಯ ಮಾಡಿದ್ರೆ, ಈಗ ಉದಾಹರಣೆಗೆ ತೆಂಗಿನ ಮರ ತಗೊಳ್ಳಿ. ತೆಂಗಿನ ಮರದಲ್ಲಿ ಈಗ ಒಂದು ಗೊನೆಯಲ್ಲಿ ಒಂದು 20-25 ಕಾಯಿ ಬಿಡ್ತಾ ಇರುತ್ತೆ. ಅವು ನ್ಯಾಚುರಲ್ ಪಾಲಿನೇಷನ್. ಹುಳಗಳು ಯಾವ್ದೋ ಮಾಡತ್ತೆ ನಮ್ಗೆ ಗೊತ್ತಿಲ್ಲದೆ. ನಾನು ಮರ ಹತ್ತಿ ಪಾಲಿನೇಷನ್ ಮಾಡಿದ್ರೆ, ಈಗ ಉದಾಹರಣೆಗೆ ನಿಮ್ಗೆ KRS ಎಲ್ಲ ಕ್ರಾಸಿಂಗ್ ಮಾಡ್ತಾರೆ ಹೈಬ್ರಿಡ್ ತೆಂಗ್ ಮಾಡಕ್ಕೆ. ಮನುಷ್ಯರ ಹತ್ರ ಕ್ರಾಸಿಂಗ್ ಮಾಡಿದ್ರೆ ಒಂದು ಗೊನೆಯಲ್ಲಿ 8 ಕಾಯಿ ಉಳ್ಕೊಳ್ಳೋದು ಹೆಚ್ಚು. ನ್ಯಾಚುರಲ್ ಆಗಿ ಮಾಡೋದ್ರಲ್ಲಿ 20 ಕಾಯಿ ಇರ್ತವೆ. ಅಂದ್ರೆ ಹುಳಗಳು, ಜೇನು ಹುಳುಗಳು ಏನಕ್ಕೆ ಇಂಪಾರ್ಟೆಂಟ್ ಅಂತ ಇದಕ್ಕೆ ಹೇಳೋದು. ಏನಂದ್ರೆ ಜೇನು ಹುಳುಗಳು ಒಂದು ಅಟ್ರಾಕ್ಟ್ ಆಗೋದೇನಕ್ಕೆ, ಒಂದು ಬಣ್ಣಕ್ಕೆ, ಇನ್ನೊಂದು ಅಲ್ಲಿ ಏನು ಅವ್ರಿಗೆ ನೆಕ್ಟರ್ ಸಿಗ್ತದೆ, ಆಹಾರ ಸಿಗ್ತದೆ ಅಂತ. ಅವು ಬಂದಾಗ ಅವು ಗೊತ್ತಿಲ್ಲದೆ ನಮ್ಗೆ ಹೆಲ್ಪ್ ಮಾಡ್ತಾ ಇದಾವೆ. ಅದರಿಂದಾಗಿ ಹುಳುಗಳನ್ನ ಏನಕ್ಕೆ ಈ ಜೇನು ಹುಳುಗಳು ಇಂಪಾರ್ಟೆಂಟ್. ಅದಕ್ಕೆ ನೀವು ಬಹಳಷ್ಟು ಕಡೆ ಕೇಳುವ ಅಡಿಕೆ ತೋಟದಲ್ಲಿ ಜೇನ್ ಪೆಟ್ಟಿಗೆ ಇಡಿ, ಅಥವಾ ತರಕಾರಿ ಬೆಳೀತಾರೆ ಜೇನ್ ಪೆಟ್ಟಿಗೆ ಇಡಿ. ಎಸ್ಪೆಷಲಿ ಕುಂಬಳ ಜಾತಿ ಗಿಡಗಳು ಏನಕ್ಕೆ ಹೇಳ್ತೀವಿ ಅಂದ್ರೆ ಇದೇ ಕಾರಣಕ್ಕೆ. ಏನಕ್ಕೆ ಅಂದ್ರೆ ಪರಾಗಸ್ಪರ್ಶಕ್ಕೆ ಹೆಲ್ಪ್ ಆಗುತ್ತೆ. ಈಗ ನೀವು ಅಡಿಕೆಯಲ್ಲೇ ಅಥವಾ ತೆಂಗಲ್ ತಗೊಂಡ್ರೆ ಒಂದು ಗೊನೆಯಲ್ಲಿ ಮುಂದ್ಗಡೆ ಭತ್ತದ ಕಾಳು ರೀತಿ ಏನ್ ಕಾಣಿಸುತ್ತಲ್ಲ ಅದೆಲ್ಲ ಗಂಡು ಹೂವು, ಹಿಂದ್ಗಡೆ ಕಾಯಿ ರೀತಿ ಏನ್ ಕಾಣಿಸುತ್ತೆ ಅದು ಹೆಣ್ಣು ಹೂವು. ಅಲ್ಲಿಂದಲ್ಲಿಗೆ ಪರಾಗಸ್ಪರ್ಶ ಆಗ್ಲಿಲ್ಲ ಅಂದ್ರೆ ಕಾಯಿ ಕಚ್ಚಲ್ಲ. ಈಗ ಉದಾಹರಣೆಗೆ ಅಡಿಕೆಯಲ್ಲಿ ನಿಮ್ಗೆ ಹಿಂಗಾರ ಒಣಗೋ ರೋಗ ಬರ್ತಾ ಇದೆ, ತುದಿ ಎಲ್ಲ ಗಂಧದ ಕಡ್ಡಿ ಹಚ್ಚಿದಾಗ ಒಣ್ಕೊಂಡ್ ಬರ್ತಾ ಇದೆ. ಅವಾಗ ಗಂಡು ಎಲ್ಲ ಉದುರೋಗುತ್ತೆ. ಗಂಡು ಉದುರೋದ್ಮೇಲೆ ಹೆಣ್ಣು ಸೆಟ್ ಆಗದೇ ಇಲ್ಲ ಯಾವುದೇ ಕಾರಣಕ್ಕೆ, ಯಾಕಂದ್ರೆ ಪರಾಗಸ್ಪರ್ಶ ಆಗದೇ ಇಲ್ಲ. ಜೇನು ಹುಳದ ಇಂಪಾರ್ಟೆನ್ಸ್ ಏನಂತ ಹೇಳಿ. ಸೊ ಈಗ ನಾನು ಈ ಗಂಡು ಭಾಗ ಹೆಣ್ಣು ಭಾಗ ಒಂದೇ ಹೂವಲ್ಲಿ ಇರೋದು ನೋಡ್ರಿ. ಇದೇ ರೀತಿ ಟೊಮ್ಯಾಟೊ, ಮೆಣಸಿನಕಾಯಿ ಎಲ್ಲದರಲ್ಲೂ ಇರುತ್ತೆ. ಕುಂಬಳ ಜಾತಿ ನಿಮ್ಗೆ ಸಾಧ್ಯ ಆದ್ರೆ ನಮ್ಮಲ್ಲಿ ಇದ್ರೆ ಒಂದು ಗಂಡು ಹೂವು ಹೆಣ್ಣು ಯಾವ ರೀತಿ ಇರುತ್ತೆ ನಿಮ್ಗೆ ತೋರಿಸ್ತೀವಿ. ಬರೀ ಗಂಡು ಮಾತ್ರ ಇದೆ ಇಲ್ಲಿ, ಹೆಣ್ಣು ಭಾಗ ಇಲ್ಲ. ಆಂಥಸ್ ಮಾತ್ರ ಇದೆ, ಪೋಲನ್ ಇದೆ. ಓಕೆನಾ. ಬಟ್ ಈ ಹೂ ನೋಡಿ, ಅದಕ್ಕೆ ಇದಕ್ಕೆ ವ್ಯತ್ಯಾಸ ನಿಮ್ಗೆ ಬಹಳ ಸುಲಭವಾಗಿ ಗೊತ್ತಾಗುತ್ತೆ. ಇಲ್ಲಿ ತೋರಿಸ್ತೀನಿ, ಅದ್ರ ಜೊತೆಗೆ ತೋರಿಸ್ತೀನಿ ನಿಮ್ಗೆ. ಗಂಡು ಹೂಗು ಹೆಣ್ಣು ಹೂಗು ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ಹೆಣ್ಣು ಹೂವಲ್ಲಿ ಓವರಿ ಅಂತ ಹೇಳ್ತೀವಿ. ನೋಡಿ ಇದು ಹಾಗಲಕಾಯಿ ಇರೋದ್ರಿಂದ ಹಾಗಲಕಾಯಿ ಶೇಪ್ ಇದೆ. ನೀವು ಕುಂಬಳಕಾಯಲ್ಲಿ ನೋಡಿದ್ರೆ ಕುಂಬಳಕಾಯಿ ಶೇಪ್ ಅಲ್ಲಿ ಕಾಣಿಸುತ್ತೆ ಅದು. ಸೊ ಈ ರೀತಿ ಈ ಗಂಡು ಹೂವಿಂದ ಪರಾಗ ಬಂದು ಈ ಹೆಣ್ಣು ಹೂವಿಗೆ ತಾಗಬೇಕು. ಹೆಣ್ಣು ಹೂವಿಗೆ ತಾಗದ್ಮೇಲೆ ಇದು ಕಚ್ಚುತ್ತೆ. ಇಲ್ಲ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಇವತ್ತು ನೋಡಿದ್ರಿ, ನಾಳೆ ನಾಡಿದ್ದು ಬಂದು ನೋಡಿದ್ರೆ ಇದು ಪರಾಗಸ್ಪರ್ಶ ಸಕ್ಸಸ್ಫುಲ್ ಆಗ್ಲಿಲ್ಲ ಅಂದ್ರೆ ಇದು ಉದುರೋಗುತ್ತೆ. ಹಾಗಾಗಿ ಇದು ಬಹಳ ಮುಖ್ಯ. ಅದಕ್ಕೋಸ್ಕರ ಜೇನು ಪೆಟ್ಟಿಗೆ ಇದ್ದಲ್ಲಿ, ಜೇನು ಹುಳುಗಳು ಹೆಚ್ಚಾದಲ್ಲಿ ನಮ್ಗೆ ಇದು. ನಾನು ಆಗ್ಲೇ ಎಕ್ಸಾಂಪಲ್ ನಿಮ್ಗೆ ತೆಂಗದ್ ಕೊಟ್ಟೆ. ನ್ಯಾಚುರಲ್ ಆಗಿ ತೋಟದಲ್ಲಿ ನೋಡಿದ್ರೆ 15-20 ಕಾಯಿ ಇರುತ್ತೆ. ಬಟ್ ನಾವು ಹೈಬ್ರಿಡ್ ಮಾಡ್ಬೇಕಂತ ಹೇಳಿ ಮರಕ್ಕತ್ತಿ ಎಮ್ಯಾಸ್ಕುಲೇಷನ್ ಅಂತ ಹೇಳ್ತೀವಿ. ಗಂಡು ಭಾಗ ತೆಗೆದು ನಾವೇ ಕ್ರಾಸ್ ಮಾಡಕ್ ಹೋದಾಗ 6-8 ಕಾಯಿ ಉಳಿಯೋದು ಬಹಳ ಕಷ್ಟ. ಸೊ ಇದನ್ನ ಜೇನು ಹುಳ ಮಾಡಬಹುದಾ ಸರ್? ಬಂಬಲ್ ಬಿ ಮತ್ತೆ ಜೇನು ಹುಳುಗಳು ಈಗ ನೀವೇ ಇಲ್ಲಿ ಗಮನಿಸ್ ನೋಡಿ, ಹುಳುಗಳು ಹಾರಾಡ್ತಾ ಇರ್ತಾವೆ. ಏನ್ ಇದನ್ನ ನಾನು ಪಾಲಿನೇಷನ್ ಮಾಡ್ತೀನಿ ಅಂತ ಬರಲ್ಲ, ಅಟ್ರಾಕ್ಟ್ ಆಗಿ ಬರ್ತವೆ. ಅದ್ರ ಮೈ ಮೇಲೆ ರೋಮಗಳು ಏನಿರುತ್ತೆ ಅದ್ರ ಮೇಲೆ ಈ ಪರಾಗ ರೇಣುಗಳು, ಪೋಲನ್ಸ್ ಗಳು ಕೂರ್ತವೆ. ಇನ್ನೊಂದು ಹೂಗೆ ರಸ ಇರಕ್ ಹೋದಾಗ ಅಲ್ಲಿಗೆ ಪಾಲಿನೇಷನ್ ಮಾಡುತ್ತೆ. ಪಾಲಿನೇಷನ್ ಮಾಡಿದಾಗ ಸೊ ನಮ್ಗೆ ಯಾವುದೇ ಇದಿಲ್ಲದೆ ಕೂಡ ಫ್ರೀ ಆಗಿ ನಮ್ಗೆ ಪಾಲಿನೇಷನ್ ಆಗ್ತಾ ಇದೆ. ಅದು ಹೆಣ್ಣು ಹೂವು ನೋಡಿ ಅಲ್ಲಿ ಕಾಣಿಸ್ತಾ ಇರೋದು. ಗಂಡು ಹೂಗಳಿವು ಸಾಮಾನ್ಯವಾಗಿ ಗಂಡು ಹೂಗಳೇ ಜಾಸ್ತಿ ಕಾಣ್ತಾ ಇದೆಯಲ್ಲ? ಹೌದು, ಗಂಡು ಹೂ ಇದೆ. ಅಂದ್ರೆ ಕ್ರಾಪ್ ಯಾವ ರೀತಿ ಮೇಂಟೈನ್ ಆಗಿರುತ್ತೆ, ಮತ್ತೆ ಟೆಂಪರೇಚರ್ ತುಂಬಾ ಜಾಸ್ತಿ ಟೆಂಪರೇಚರ್ ಆದಾಗ ಗಂಡು ಹೂ ಜಾಸ್ತಿ ಆಗುತ್ತೆ. ಜಾಸ್ತಿ ಸಾರಜನಕ ಬಳಸಿದಾಗ ಗಂಡು ಹೂ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಜಾಸ್ತಿ ಆದಾಗ, ಈಗ ಮಳೆ ಜಾಸ್ತಿ ಆದ್ರೂ ಗಂಡು ಹೂ ಜಾಸ್ತಿ ಆಗುತ್ತೆ. ಆ ರೀತಿ ಗುಣಲಕ್ಷಣ. ಹೌದು ಹೌದು, ಖಂಡಿತವಾಗಿ. ಈಗ ಅತಿ ಬಿಸಿಲಾದ್ರೆ, ಅತಿ ಯೂರಿಯಾ ಬಳಸಿದ್ರೆ, ನೀರು ಚೆನ್ನಾಗಿ ಕೊಡದೆ ಹೋದ್ರೆ ಗಂಡು ಹೂಗಳು ಜಾಸ್ತಿ ಆಗುತ್ತೆ. ಒಂದೇ ಗಿಡದಲ್ಲಿ ಗಂಡು ಹೆಣ್ಣು ಬೇರೆ ಬೇರೆ ಭಾಗದಲ್ಲಿ ಇದೆ. ಇದು ಮೊನೋಶಿಯಸ್ ಪ್ಲಾಂಟ್ ಅಂತ ಹೇಳ್ತೀವಿ. ನಮ್ದು ಈಗ ಬೆಂಡೆ ನೋಡಿದ್ರೆ ನೀವು, ಬೆಂಡೆ ಅಥವಾ ನಮ್ಮ ದಾಸವಾಳ, ಅದು ಬೈಸೆಕ್ಸುವಲ್ ಫ್ಲವರ್ ಅಂತೀವಿ. ಎರಡು ಗಂಡು ಮತ್ತು ಹೆಣ್ಣು ಲಿಂಗಗಳು ಒಂದೇ ಹೂವಿನಲ್ಲಿ ಇರುತ್ತೆ. ನೋಡಿ ಇದ್ರಲ್ಲೂ ಗಂಡು ಹೂ ಬರ್ತಾ ಇದೆ. ನೋಡಿ ಇಲ್ಲಿ ಹೆಣ್ಣು ಹೂ, ಜುಕಿನಿಯಲ್ಲಿ ಹೆಣ್ಣು ಹೂ ಕಾಣಿಸ್ತಾ ಇದೆಯಾ? ನೋಡಿ ಜುಕಿನಿ ರೀತಿನೇ ಕಾಣಿಸ್ತಾ ಇದೆ. ನೋಡಿ ಗಂಡು ಹೂವು ದಪ್ಪಗಿರುತ್ತೆ, ಕೆಳಗಡೆ ಏನು ಇರಲ್ಲ. ಅದಕ್ಕೆ ಇಲ್ಲಿ ಓವರಿ ಅಂತ ಹೇಳದ್ನಲ್ಲ, ಅದಿರಲ್ಲ. ನೋಡಿ ಅವು ಸಣ್ಣಗೆ ಕಚ್ಚಿದೆ, ಕಾಣಿಸ್ತಾ ಇದೆ ಅಲ್ಲ ಹೆಣ್ಣು ಹೂಗಳು. ನೆಕ್ಸ್ಟ್ ನೀವು ಇನ್ನೊಂದು 15-20 ದಿವಸಕ್ಕೆ ಅದು ದೊಡ್ಡ ಕಾಯಿ ಆಗುತ್ತೆ. ಪರಾಗಸ್ಪರ್ಶ ಸಕ್ಸಸ್ಫುಲ್ ಆದ್ರೆ. ಪರಾಗಸ್ಪರ್ಶ ಸಕ್ಸಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಇದು ಉದುರು ಬಿಡುತ್ತೆ ಹಳದಿಯಾಗಿ.